ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಮಾಸ್ಕ್ ಹಾಕದಕ್ಕೆ ದಂಡವಿಡಿದು ಬಂದ ಸರ್ಕಾರಕ್ಕೆ ಜನರ ಛೀಮಾರಿ. ಮಾಸ್ಕ್ ಹಾಕದ ಅನ್ನದಾತನಿಗೆ ಶಾಕ್ ಕೊಟ್ಟಿದ್ದು ಹೇಗೆ ಮಾರ್ಷಲ್? ಕೊರೋನಾದಿಂದ ಕೆಲಸ ಕಳೆದುಕೊಂಡ ಜನರಿಗೆ ಮಾಸ್ಕ್ ಫೈನ್ ಬರೆ. ಇವೆಲ್ಲವನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ಬೆಂಗಳೂರಿನಲ್ಲಿ ಮಾಸ್ಕ್ ಹಾಕದವರಿಗೆ ದಂಡ ವಿಧಿಸಲಾಗ್ತಾ ಇದ್ದು ದುಬಾರಿ ದಂಡಕ್ಕೆ ಜನ ಹೈರಾಣಾಗಿದ್ದಾರೆ. TV9 ನಡೆಸಿದಂತಹ ಅಭಿಯಾನಕ್ಕೆ ಕೊನೆಗೂ ಮಣಿದಂತಹ ಸರ್ಕಾರ ದಂಡದ ಪ್ರಮಾಣವನ್ನ ಇಳಿಕೆ ಮಾಡಿದ ಹೇಗೆ ನೋಡೋಣ ಮಾಸ್ಕ್ ಫೈನ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವೈರಸ್ಗೆ ಬ್ರೇಕ್ ಹಾಕುವ ಸಲುವಾಗಿ ರಾಜ್ಯ ಸರ್ಕಾರ ದಂಡ ವಿಧಿಸ್ತಾನೆ ಇದೆ. ಆದರೂ ಸಹ ಜನರು ಇನ್ನೂ ಬುದ್ಧಿ ಕಲಿತಾನೆ ಇಲ್ಲ. ಫೈನ್ ಹಾಕಿದ್ರೂ ಜನಕ್ಕೆ ಇನ್ನೂ ಬುದ್ಧಿ ಬಂದೇ ಇಲ್ಲ. 10 ರೂಪಾಯಿ ಮಾಸ್ಕ್ ಹಾಕದೆ 1000 ರೂಪಾಯಿ ದಂಡ ಕಟ್ತಾ ಇದ್ದು ಮಾಸ್ಕ್ ಹಾಕದವರಿಗೆ ಅಂತರ ಕಾಪಾಡಿಕೊಳ್ಳದವರಿಗೆ ದಂಡಂ ದಶಗುಣಂ ಎನ್ನಲಾಗ್ತಿದೆ. ಮಾಸ್ಕ್ ಹಾಕದೆ ಕೇವಲ ರಸ್ತೆ ಮೇಲೆ ಮಾತ್ರ ಜನ ಓಡಾಡಿದ್ರೆ ಫೈನ್ ಹಾಕ್ತಿರ್ಲಿಲ್ಲ. ಮಾಲ್ಗಳಲ್ಲಿ ಮಾಸ್ಕ್ ಇಲ್ಲದಿದ್ರೂ ಪೊಲೀಸರು ದಂಡ ವಿಧಿಸಿದ್ದಾರೆ. ಮಾಲ್ನಲ್ಲಿ ಅಂಗಡಿಗಳು ಓಪನ್ ಆಗ್ತಾ ಇದ್ದಂತೆಯೇ ಮಾಲೀಕರು ಮತ್ತು ಕಾರ್ಮಿಕರಿಗೆ ಶಾಕ್ ಆದಿತ್ತು. ಪೊಲೀಸರು ದಾಳಿ ಮಾಡಿದ್ದನ್ನ ನೋಡಿ ದಂಗಾದ ಮಾಲೀಕರು ಈಗ ತಾನೇ ಅಂಗಡಿ ಓಪನ್ ಮಾಡಿದ್ದೇವೆ, ಕಾರ್ಡ್, ಕ್ಯಾಶ್ ಅಥವಾ ಸ್ಟೇಷನ್ ಅನ್ನ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಅಶೋಕ್ ನಗರ ಸಬ್ ಇನ್ಸ್ಪೆಕ್ಟರ್ ಅಶ್ವಿನಿ ಬಳಿ ಗೋಳಾಡಿದ್ರು. ಮಾಸ್ಕ್ ಧರಿಸದವರಿಗೂ ದಂಡ ವಿಧಿಸ್ತಾ ಇರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕೊರೋನಾ ಹೆಚ್ಚಾಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಮಾಸ್ಕ್ ಹಾಕಬೇಕು ಅಂತ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಶ್ರೀರಾಮುಲು, ಜನರ ಜೀವ ಉಳಿಸಲು ಈ ನಿಯಮಾವಳಿಗಳಿದ್ದು ಇದಕ್ಕೆ ಬೇರೆ ಕಾರಣ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಹಾಕದಿರುವುದು ಅಪರಾಧ ಅಂತ ಆರೋಗ್ಯ ಸಚಿವರು ಹೇಳಿದರು. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ಎಲ್ಲರೂ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಹೀಗಾಗಿ ಎಲ್ಲರೂ ಮಾಸ್ಕ್ ಧರಿಸುವಂತೆ ಮನವಿ ಮಾಡ್ತೇನೆ ಎಂದು ಬಿ ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ವಿವಿಐಪಿಗಳಿಗೂ ದಂಡ ವಿಧಿಸಲಾಗುತ್ತೆ ಅಂತ ಖಡಕ್ ಆಗಿ ಹೇಳಿದ್ರು. ಮಾಸ್ಕ್ ಹಾಕದೇ ಇದ್ರೆ ಯಾರೇ ಆದ್ರೂ ದಂಡ ಹಾಕಲಾಗುತ್ತೆ. ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಶ್ರೀರಾಮುಲು ಹೇಳಿದ್ರು. ಬೆಂಗಳೂರಿನಲ್ಲಿ ಹಲವು ಕಡೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಮಾಸ್ಕ್ ಹಾಕದವರಿಗೆ ದಂಡ ವಿಧಿಸಲಾಗುತ್ತಿದೆ. ಅಶೋಕ್ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು ದಂಡ ವಸೂಲಾತಿ ಬಗ್ಗೆ ಕಾರ್ಯಾಚರಣೆ ಜೋರಾಗಿತ್ತು. ಗರುಡ ಮಾಲ್ಗೆ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆಯೇ ಇಬ್ಬರು ಮಾಸ್ಕ್ ಇಲ್ಲದಿದ್ದವರು ಬೆಳಕಿಗೆ ಬಂತು. ಫೈನ್ ಕಟ್ಟಲು ಇಬ್ಬರು ಪೀಕಲಾಟ ನಡೆಸಿದ್ರು. ಮಾಸ್ಕ್ ಹಾಕದೇ ಇರುವವರಿಗೆ 1,000 ರೂಪಾಯಿ ದಂಡ ವಿಧಿಸ್ತಾ ಇರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1,000 ರೂಪಾಯಿಯಲ್ಲಿ 1 ತಿಂಗಳು ಜೀವನ ನಡೆಸ್ತೀವಿ. ಹಳ್ಳಿಯಲ್ಲಿ ನಮಗೆ 1,000 ರೂಪಾಯಿ ಇದ್ರೆ ಅದೇ ದೊಡ್ಡದು. ಆದ್ರೆ ಮಾಸ್ಕ್ ಹಾಕದೆ ಬಂದ್ರೆ 1,000 ರೂಪಾಯಿ ದಂಡ ಹಾಕ್ತಿದ್ದಾರೆ. ಈಗಲೇ ಜೀವನ ನಡೆಸುವುದು ಕಷ್ಟವಾಗ್ತಾ ಇದೆ. ಕೊರೋನಾದಿಂದ ಕೆಲಸ ಇಲ್ಲದ ವೇಳೆ 1,000 ರೂಪಾಯಿ ಎಲ್ಲಿಂದ ತರಲಿ ಅಂತ ಹೇಳಿದ್ರು. ಮಾಸ್ಕ್ ದಂಡ ವಸೂಲಿ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಮಾಸ್ಕ್ ಹೆಸರಿನಲ್ಲಿ ಸರ್ಕಾರ ಹಣ ವಸೂಲಿ ಮಾಡ್ತಾ ಇದೆ. ದಂಡದ ನೆಪದಲ್ಲಿ ಸರ್ಕಾರದಿಂದ ಜನರಿಗೆ ಕಿರುಕುಳ ನೀಡಲಾಗ್ತಾ ಇದೆ. ಮಾಸ್ಕ್ ಬಗ್ಗೆ ಯಾವ ತಿಳುವಳಿಕೆಯನ್ನ ಕೊಡಬೇಕೋ ಕೊಡಿ, ಆದ್ರೆ ದಂಡ ವಸೂಲಾತಿ ಬಗ್ಗೆ ಅವಕಾಶ ಕೊಡಬೇಡಿ ಅಂತ ಡಿಕೆಶಿ ಹೇಳಿದ್ರು. ಮಾಸ್ಕ್ ಧರಿಸದವರಿಗೆ ಸರ್ಕಾರ 1,000 ರೂಪಾಯಿ ದಂಡವನ್ನ ವಿಧಿಸ್ತಾ ಇತ್ತು. ಇದಕ್ಕೆ ಎಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಎಚ್ಚೆತ್ತಂತಹ ಸರ್ಕಾರ ದಂಡದ ದರವನ್ನ ಕಡಿಮೆಗೊಳಿಸಿದೆ. ನಗರ ಪ್ರದೇಶದಲ್ಲಿ 1,000 ರೂಪಾಯಿನಿಂದ 250 ರೂಪಾಯಿಗೆ ಇಳಿಕೆ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ 100 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ದಂಡ ವಸೂಲಿ ಹೆಚ್ಚಿಸಿದರ ಬಗ್ಗೆ TV9 ನಿರಂತರ ಅಭಿಯಾನ ನಡೆಸಿತ್ತು. ಬೆಂಗಳೂರಿನಾದ್ಯಂತ ಮಾಸ್ಕ್ ಧರಿಸದವರಿಗೆ 1,000 ರೂಪಾಯಿ ದಂಡ ವಿಧಿಸಲಾಗ್ತಾ ಇದೆ. ಆದ್ರೆ ಇಡೀ ಬೆಂಗಳೂರಿಗೆ ಒಂದು ರೂಲ್ ಆದ್ರೆ ಶಿವಾಜಿನಗರಕ್ಕೆ ಒಂದು ರೂಲ್ ಇದ್ದಂತಿದೆ. ಸಿಕ್ಕಲ್ಲೆಲ್ಲ ಮಾಸ್ಕ್ ಹಾಕಿದವರಿಗೆ ದಂಡ ಹಾಕ್ತಿರುವಂತಹ ಮಾರ್ಷಲ್ ಹಾಗೂ ಪೊಲೀಸರು ಶಿವಾಜಿನಗರದಲ್ಲಿ ಮಾಸ್ಕ್ ಹಾಕದೆ ಬಿಂದಾಸ್ ಓಡಾಟ ನಡೆಸಿದ್ರು. ಹೇಳೂರು ಕೇಳೂರು ಯಾರು ಇಲ್ಲದಂತಾಗಿದೆ. ಜನಸಾಮಾನ್ಯರಿಗೊಂದು ರೂಲ್ಸು, ಅಧಿಕಾರಿಗಳಿಗೆ ಮತ್ತೊಂದು ರೂಲ್ಸಾ? ಕೆಎಸ್ಆರ್ಟಿಸಿ ಬಸ್ನಲ್ಲಿ ದೈಹಿಕ ಅಂತರ ಮಾಯವಾಗಿದ್ದಾದ್ರೂ ಹೇಗೆ? ಜನರ ಹೊಟ್ಟೆ ಮೇಲೆ ಸರ್ಕಾರ ಹೊಡೆದಿದ್ದಾದ್ರೂ ಹೇಗೆ? ಮಾಸ್ಕ್ ಹಾಕದವರಿಂದ ಒಂದೇ ದಿನದಲ್ಲಿ ಎಷ್ಟು ದಂಡ ವಸೂಲಿಯಾಗಿದೆ ಗೊತ್ತಾ? ನೋಡೋಣ ಕೊರೋನಾ ಹಾಟ್ಸ್ಪಾಟ್ನಲ್ಲಿ.
ಕಡ್ಡಾಯ ಕೇವಲ ಸಾರ್ವಜನಿಕರಿಗೆ ಮಾತ್ರನಾ ಅನ್ನುವಂತಾಗಿದೆ. ಯಾಕಂದ್ರೆ ಊರಿಗೆಲ್ಲ ಬುದ್ಧಿ ಹೇಳಿ ದಂಡ ವಿಧಿಸುವಂತಹ ಬಿಬಿಎಂಪಿ ಅಧಿಕಾರಿಗಳು ತಾವೇ ರೂಲ್ಸ್ ಫಾಲೋ ಮಾಡ್ತಿಲ್ಲ. ಮನಸು ಇಚ್ಛೆ ಮಾಸ್ಕ್ ಧರಿಸಿಕೊಂಡಿರುವಂತಹ ಅಧಿಕಾರಿಗಳು ಊಟ ಮಾಡಿ ಈಗ ಬಂದೆ, ಹೀಗಾಗಿ ಮಾಸ್ಕ್ ಇಲ್ಲ ಅನ್ನೋ ಉಡಾಫಿ ಉತ್ತರವನ್ನ ಕೊಡ್ತಿದ್ದಾರೆ. ಸಾರ್ವಜನಿಕರಿಗೆ ಮಾತ್ರ ಕೊರೋನಾ ಸೋಂಕು ಹರಡುತ್ತೆ, ಬಿಬಿಎಂಪಿ ಅಧಿಕಾರಿಗಳು ಅಂದ್ರೆ ಕೊರೋನಾ ಓಡಿ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ರೂ ಸಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಮಧ್ಯೆ ದೈಹಿಕ ಅಂತರವೇ ಇಲ್ಲದಂತಾಗಿದೆ. ಟಿವಿ9 ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ದೈಹಿಕ ಅಂತರವೇ ಇಲ್ಲದೆ ಪ್ರಯಾಣಿಸ್ತಾ ಇದ್ದದ್ದು ಕಂಡುಬಂತು. ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಹರಸಾಹಸ ಪಡ್ತಾ ಇದ್ದು ಸಹಜ ಸ್ಥಿತಿಯಲ್ಲಿ ಜನ ಪ್ರಯಾಣ ಮಾಡ್ತಿದ್ದಾರೆ. ಜನರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ಮಾಸ್ಕ್ ಧರಿಸದವರಿಗೆ 1,000 ರೂಪಾಯಿ ದಂಡ ವಿಧಿಸ್ತಾ ಇದ್ದು ಅಮಾನವೀಯ ರೂಲ್ಸ್ ಬದಲಾಗುವವರೆಗೂ ಟಿವಿ9 ಅಭಿಯಾನ ನಡೆಸಿದೆ. ಸೂಕ್ತ ವ್ಯವಸ್ಥೆ ಮಾಡದೆ ದಂಡ ಹಾಕುವ ನೈತಿಕತೆ ನಿಮಗೆ ಇಲ್ಲ, ಜನರನ್ನ ದೋಚುವ ಕಣ್ಣೀರು ಹಾಕಿಸುವ ನಿಯಮಕ್ಕೆ ಬೆಂಬಲ ಇಲ್ಲ, ದುಡಿಮೆ ಇಲ್ಲದೆ ಕಂಗಾಲಾಗಿರ್ತಕ್ಕಂಥ ಜನರಿಗೆ ಬದುಕಿಗೆ ಕೊಳ್ಳಿ ಇಡುವುದು ಸರಿಯಲ್ಲ, ಹೀಗಂತ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನಿಂದಾಗಿ ಬಹಳಷ್ಟು ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿರುವಂತಹ ಅಸಂಖ್ಯಾತ ಜನರಿಗೆ ಸಂಕಷ್ಟ ಎದುರಾಗಿದೆ. ಹೋಟೆಲ್ ಕಾರ್ಮಿಕರು, ಗಾರ್ಮೆಂಟ್ಸ್ ಕಾರ್ಮಿಕರು ಹಾಗೂ ಕಟ್ಟಡ ಕಾರ್ಮಿಕರು ಕೊರೋನಾದಿಂದ ಕೆಲಸ ಕಳೆದುಕೊಂಡಿದ್ದಾರೆ. ಆಟೋ ಕ್ಯಾಬ್ ಚಾಲಕರಿಗೆ ಸದ್ಯ ಗ್ರಾಹಕರೇ ಸಿಗ್ತಾ ಇಲ್ಲ. ಇಂತಹ ಟೈಮಲ್ಲಿ ದಂಡ ವಿಧಿಸ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ವೈರಸ್ಗೆ ಬ್ರೇಕ್ ಹಾಕುವ ಸಲುವಾಗಿ ರಾಜ್ಯ ಸರ್ಕಾರ ದಂಡ ವಿಧಿಸ್ತಾನೆ ಇದೆ. ಇಷ್ಟಾದ್ರೂ ಸಹ ಜನರು ಇನ್ನೂ ಕೂಡ ಬುದ್ಧಿ ಕಲಿತಾನೆ ಇಲ್ಲ. 1,000 ರೂಪಾಯಿ ಫೈನ್ ಹಾಕಿದ್ರು ಜನಕ್ಕೆ ಮಾತ್ರ ಬುದ್ಧಿ ಬಂದಿಲ್ಲ. 10 ರೂಪಾಯಿ ಮಾಸ್ಕ್ ಹಾಕದೆ 1,000 ರೂಪಾಯಿ ದಂಡ ಕಟ್ತಾ ಇದ್ದು ಮಾಸ್ಕ್ ಹಾಕದವರಿಗೆ, ಅಂತರ ಕಾಪಾಡಿಕೊಳ್ಳದವರಿಗೆ ದಂಡಂ ದಶಗುಣಂ ಎನ್ನಲಾಗ್ತಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದ್ರೂ ಸಹ ಜನ ಮಾಸ್ಕ್ ಧರಿಸದೇ ಇರುವುದರಿಂದ ದಂಡ ವಸೂಲಿ ಮಾಡುವುದು ಕೂಡ ಹೆಚ್ಚಾಗಿದೆ. ಐಟಿ ಸಿಟಿಯಲ್ಲಿ ಕೇವಲ ಒಂದೇ ದಿನದಲ್ಲಿ 5,20,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ನಿನ್ನೆ ಒಂದೇ ದಿನದಲ್ಲಿ 520 ಜನರಿಗೆ ದಂಡ ವಿಧಿಸಲಾಗಿದೆ. ಇನ್ನು ಅಂತರ ಕಾಯ್ದುಕೊಳ್ಳದ 30 ಜನರಿಗೂ ದಂಡ ವಿಧಿಸಿದ್ದು ಇವರಿಂದ 30,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಮಾಸ್ಕ್ ಧರಿಸದೇ ಇರೋರಿಗೆ ಫೈನ್ ಹಾಕೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದ್ದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದ ರೈತರಿಗೂ ದಂಡ ವಿಧಿಸಲಾಗಿದೆ. ಆನ್ಲೈನ್ ಕ್ಲಾಸ್ ಕುರಿತು ರೈತನ ಮಗ ಟೀಚರ್ ಜೊತೆ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದ ವೇಳೆ ತಡೆದಂತಹ ಮಾರ್ಷಲ್ಗಳು ಅಪ್ಪ, ಅಮ್ಮ ಹಾಗೂ ಮಗನಿಗೂ ದಂಡ ವಿಧಿಸಿದ್ದಾರೆ. ರೈತನ ಕುಟುಂಬ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಮಾಸ್ಕ್ ಧರಿಸುವುದನ್ನ ಕಡ್ಡಾಯಗೊಳಿಸಿದ್ರು ಸಹ ಉಸಿರಾಡೋಕೆ ಕಷ್ಟ ಅಂತ ಕೆಲವರು ಮಾಸ್ಕ್ ಹಾಕ್ತಿಲ್ಲ. ಇನ್ನು ಕೆಲವರು ದಂಡ ಕಟ್ಟೋಕೆ ನಮ್ಮ ಬಳಿ ಹಣ ಇಲ್ಲ ಅಂತಿದ್ದಾರೆ. ಮಾರ್ಷಲ್ಗಳ ಜೊತೆ ವಾದ ಮಾಡ್ತಿದ್ದಾರೆ. ಇನ್ನು ಕೆಲವರು ಸರಿಯಾಗಿ ಮಾಸ್ಕ್ ಧರಿಸದೆ ಓಡಾಡ್ತಿದ್ದಾರೆ. 90% ಮಂದಿಗೆ ಮಾಸ್ಕ್ ಧರಿಸೋದ್ರ ಬಗ್ಗೆ ತಿಳುವಳಿಕೆ ಬಂದಿದೆ ಅಂತ ಬಿಬಿಎಂಪಿ ಮಾರ್ಷಲ್ಗಳು ಹೇಳಿದ್ರು. ಕೊರೋನಾ ಸೋಂಕಿತರನ್ನ ಕಾಪಾಡಬೇಕಿದ್ದಂತಹ ಹ್ಯುಮಿನಿಟಿ ಹೆಚ್ಚಿಸುವ ಮೆಡಿಸಿನ್ಗಳು ರೋಗಿಗಳ ಜೀವಕ್ಕೆ ಮಾರಕವಾಗ್ತಿದೆ. ಕೋವಿಡ್ ವೈರಸ್ ಕಾಡುವ ಬೆನ್ನಲ್ಲೇ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧಗಳು ಮಾರಕವಾಗ್ತಾ ಇದೆ. ಸೋಂಕು ತಗುಲಿ ವಾಸಿಯಾದ ಬಳಿಕ ಗಂಭೀರ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆಯಂತೆ. 55 ವರ್ಷದ ವ್ಯಕ್ತಿಯನ್ನ ಕೊರೋನಾ ಬಳಿಕ ಹಲವು ರೋಗಗಳು ಬಾಧಿಸಲು ಶುರು ಮಾಡಿವೆ. ಕೊರೋನಾ ಸೋಂಕಿನ ಭೀತಿ ಮಧ್ಯೆಯೂ ರಾಜ್ಯದಲ್ಲಿ ಸ್ಕೂಲ್ಗಳು ಓಪನ್ ಆಗ್ತವ. ಶಾಲೆಗಳನ್ನು ತೆರೆಯಲು ಖಾಸಗಿ ಶಾಲೆಯವರು ಹಾಕ್ತಿರೋ ಒತ್ತಡವಾದ್ರೂ ಏನು? ಮಾಸ್ಕ್ ದಂಡದ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದಿದ್ದಾದ್ರೂ ಹೇಗೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸರ್ಕಾರದ ಅನ್ಲಾಕ್ 5.4 ಬಿಡುಗಡೆ ಮಾಡಿದ್ದು ಅಕ್ಟೋಬರ್ 15ರಿಂದ ಶಾಲಾ ಕಾಲೇಜು ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಕಂಟೋನ್ಮೆಂಟ್ ಝೋನ್ ಹೊರತುಪಡಿಸಿ ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶಾಲೆ ಆರಂಭಿಸಬೇಕೋ ಬೇಡವೋ ಅನ್ನೋದು ರಾಜ್ಯ ಸರ್ಕಾರದ ತೀರ್ಮಾನವಾಗಿದ್ದು ಶಾಲೆಗಳನ್ನ ತೆರೆಯೋದಕ್ಕೆ ಒಳಗೊಳಗಡೆ ಕಸರತ್ತು ನಡೆಸಲಾಗುತ್ತದೆ.
ಅಕ್ಟೋಬರ್ 15 ಹತ್ತಿರವಾಗ್ತಾ ಇದ್ದಂತೆ ಪೋಷಕರಲ್ಲಿ ಢವಢವ ಶುರುವಾಗಿದೆ. ಶಾಲೆ ಆರಂಭದ ಬಗ್ಗೆ ಸರ್ಕಾರದ ಮಹತ್ವದ ಮೀಟಿಂಗ್ ನಡೀತಾ ಇದ್ದು, ರಾಜ್ಯದಲ್ಲಿ ಶಾಲೆ ಆರಂಭದ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಕೊರೋನಾ ಕೇಸ್ ಹೆಚ್ಚಾಗ್ತಾ ಇರುವಾಗಲೇ ಶಾಲೆ ಆರಂಭದ ಬಗ್ಗೆ ಚರ್ಚೆ ನಡೀತಾ ಇದ್ದು, ರಿಸ್ಕ್ ತೆಗೆದುಕೊಂಡು ಮಕ್ಕಳನ್ನ ಶಾಲೆಗೆ ಕಳುಹಿಸುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಆಟವಾಡುವ ಮಕ್ಕಳು ಅಂತರ ಪಾಲಿಸುವುದನ್ನ ಯೋಚಿಸುವುದಿಲ್ಲ. ಇದರಿಂದ ಮಕ್ಕಳಿಗೆ ಕೊರೋನಾ ಸೋಂಕು ತಗುಲುವ ಆತಂಕ ಶುರುವಾಗಿದೆ. ಅಕ್ಟೋಬರ್ 15ರಿಂದ ಶಾಲೆಗಳನ್ನ ತೆರೆಯುವ ಬಗ್ಗೆ ಆರೋಗ್ಯ ಇಲಾಖೆ ಹಿಂದೇಟು ಹಾಕ್ತಿದೆ. ಕೆಲವರು ಶಾಲೆಗಳನ್ನ ಆರಂಭಿಸಲು ಒಲವು ತೋರುತ್ತಿದ್ದಾರೆ. ಆದರೆ ಆರೋಗ್ಯ ಇಲಾಖೆ ಸದ್ಯಕ್ಕೆ ಬೇಡ ಅನ್ನುವಂತ ಚಿಂತನೆಯಲ್ಲಿದೆ. ಶಾಲೆಗಳ ಆರಂಭಕ್ಕೆ ಡೇಟ್ ಫಿಕ್ಸ್ ಆಗೋದು ಸದ್ಯಕ್ಕೆ ದೂರದ ಮಾತಾಗಿದೆ. ಆರೋಗ್ಯ ಇಲಾಖೆ ಸದ್ಯಕ್ಕೆ ಸಹಮತ ನೀಡದಿರಲು ನಿರ್ಧಾರ ಮಾಡಿದೆ ಎನ್ನಲಾಗಿದೆ. ಖಾಸಗಿ ಶಾಲೆಗಳ ಒತ್ತಡ ಮತ್ತು ಲಾಬಿಗೆ ಮಣಿದು ಸರ್ಕಾರ ಶಾಲೆ ತೆರೆಯುತ್ತಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಶಾಲೆ ತೆರೀಲೇಬೇಕು ಅಂತ ಖಾಸಗಿ ಶಾಲೆಗಳಿಂದ ಸರ್ಕಾರಕ್ಕೆ ಒತ್ತಡ ಹೆಚ್ಚಾಗಿದೆ. ಏಕಾಏಕಿ ಶಾಲೆ ಆರಂಭಿಸಿದ್ರೆ ವಿರೋಧ ಎದುರಿಸಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಸಭೆ ಮಾಡಿ ಅಭಿಪ್ರಾಯದ ನೆಪ ನೀಡಲಾಗಿದೆ. ಆರೋಗ್ಯ ಇಲಾಖೆಯೇ ಓಕೆ ಅಂದಿದೆ ಅನ್ನೋ ಕಾರಣಕ್ಕೆ ಶಾಲೆ ತೆರೆಯಲು ಅನುಮತಿ ನೀಡಿದ್ದೇವೆ ಅಂತ ಖಾಸಗಿ ಕಸರತ್ತು ನಡೆಯುತ್ತಿದೆ. ಕೊರೋನಾ ಸೋಂಕಿನ ಮಧ್ಯೆಯೂ ಶಾಲೆಗಳನ್ನು ತೆರೆಯಲು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಕೆಲ ಸಲಹೆಗಳನ್ನು ನೀಡಿರುವಂತಹ ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ 30ಕ್ಕಿಂತ ಕಡಿಮೆ ಮಕ್ಕಳಿರುವ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಶಾಲೆಗಳನ್ನು ಪ್ರಾರಂಭಿಸಬೇಕು, ಮಕ್ಕಳು ಹೆಚ್ಚಿದ್ದರೆ ಪಾಳಿ ಪದ್ಧತಿ ಶುರು ಮಾಡಬೇಕು ಹಾಗೂ 2020-21ನೇ ಸಾಲನ್ನ ಪರೀಕ್ಷಾ ರಹಿತ ಕಲಿಕಾ ವರ್ಷವೆಂದು ಘೋಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ ಆರ್ಆರ್ ನಗರ ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಕೈ ಹುರಿಯಾಳುಗಳು ಯಾರೆಂಬ ಕೌತುಕಕ್ಕೆ ತೆರೆ ಬಿದ್ದಿದೆ. ಸಂಸದೀಯ ಮಂಡಳಿಯ ಸಭೆಯಲ್ಲಿ ಅಂತಿಮ ಅಧಿಕೃತ ಹೆಸರುಗಳನ್ನು ಘೋಷಣೆ ಮಾಡಿದೆ. ಆರ್ಆರ್ ನಗರದಿಂದ ಡಿಕೆ ರವಿ ಪತ್ನಿ ಕುಸುಮಾಗೆ ಟಿಕೆಟ್ ಸಿಕ್ಕಿದ್ರೆ, ಶಿರಾ ಕ್ಷೇತ್ರದಲ್ಲಿ ಟಿಬಿ ಜಯಚಂದ್ರಗೆ ಮತ್ತೆ ಟಿಕೆಟ್ ಒಲಿದು ಬಂದಿದೆ. ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಜೆಡಿಎಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಜೆಡಿಎಸ್ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳುವ ಅನಿವಾರ್ಯತೆ ಬಿಜೆಪಿಗಿಲ್ಲ, ಆದರೆ ರಾಜಕೀಯ ಅಸ್ಪೃಶ್ಯತೆಯು ಬಿಜೆಪಿಗಿಲ್ಲ. ಪಕ್ಷದ ಬೆಳವಣಿಗೆಗೆ ಸಹಾಯವಾಗುವ ಕೆಲಸ ಮಾಡ್ತೀವಿ ಅಂತ ರವಿ ಹೇಳಿದರು. ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಸಿದ್ದರಾಮಯ್ಯ ಕೆಲಸ ಮಾಡುತ್ತಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಏನ್ ಬೇಕಾದ್ರೂ ಹೇಳಿ, ಬಿಜೆಪಿ ಹಾಗೂ ಜೆಡಿಎಸ್ ಚಟುವಟಿಕೆ ನಮಗೆ ಬೇಕಾಗಿಲ್ಲ. ಸಿದ್ದರಾಮಯ್ಯ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಅವರು ಯಾಕೆ ರಾಜೇಶ್ ಗೌಡನನ್ನ ಬಿಜೆಪಿಗೆ ಕಳಿಸ್ತಾರೆ ಅಂತ ಟಾಂಗ್ ಕೊಟ್ರು. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆಯೇ ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮುನಿರತ್ನ ನಿನ್ನೆ ರಾತ್ರಿ ಸಿಎಂ ಬಿಎಸ್ವೈರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಆದರೆ ಚರ್ಚೆಯಾಗಿದ್ದರ ಬಗ್ಗೆ ಮಾತ್ರ ವಿಚಾರವನ್ನ ಬಿಟ್ಟುಕೊಟ್ಟಿಲ್ಲ. ಮೈಸೂರಿನಲ್ಲಿ ಕೊರೋನಾ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಜಾಗೃತಿ ಮೂಡಿಸಿದ ಹೇಗೆ? ಸಿದ್ದು ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ ಹೇಗೆ? ದಸರಾದಲ್ಲಿ ಸೋಂಕು ಹೆಚ್ಚಳವಾದರೆ ಸಿಎಂ ವಿರುದ್ಧ ದಾಖಲಾಗುವಂತಹ ಕೇಸ್ ಆದ್ರೂ ಯಾವುದು? ಇಂತಹ ಕೌತುಕದ ಸುದ್ದಿಯನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದಂತಹ ಈಶ್ವರಪ್ಪ, ಸಿದ್ದರಾಮಯ್ಯ ಮಾತುಗಳು ಅವರ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ. ಅವರ ವರ್ತನೆಯಿಂದಾಗಿಯೇ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಸಿಬಿಐ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರ ಆರೋಪಕ್ಕೂ ಟಾಂಗ್ ಕೊಟ್ಟಂತಹ ಈಶ್ವರಪ್ಪ, ಡಿಕೆ ಶಿವಕುಮಾರ್ ಪರಿಶುದ್ಧರಿದ್ದರೆ ಭಯಬೇಕೆ? ಈ ಹಿಂದೆ ಬಿಎಸ್ವೈ ಮೇಲೂ ಸಿಬಿಐ ದಾಳಿ ನಡೆದಿತ್ತು ಅಂತ ಹೇಳಿದ್ರು. ಮೈಸೂರಿನಲ್ಲಿ ಕೊರೋನಾ ಸೋಂಕು ಅಬ್ಬರಿಸ್ತಾ ಇದ್ರೂ ಸಹ ಜನ ವೈರಸ್ ಬಗ್ಗೆ ಉಡಾಫೆಯಿಂದ ವರ್ತಿಸುತ್ತಿದ್ದಾರೆ. ಹೀಗಾಗಿ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಮನವಿ ನೀಡಲು ಹತ್ತಿರ ಬಂದಂತಹ ಮಹಿಳೆಗೆ ಗದರಿಸಿದಂತಹ ಸಿದ್ದು ದೂರ ಹೋಗುವಂತೆ ಹೇಳಿದ್ರು. ಎಲ್ಲರೂ ಮಾಸ್ಕ್ ಹಾಕಿ ದೈಹಿಕ ಅಂತರ ಕಾಪಾಡಬೇಕು ಅಂತ ಬುದ್ಧಿವಾದ ಹೇಳಿದ್ರು.
ಮೈಸೂರು ದಸರಾ ನಡೆಸಿ ಕೊರೋನಾ ಸೋಂಕು ಹೆಚ್ಚಳವಾದರೆ ಸಿಎಂ ಬಿಎಸ್ವೈ ವಿರುದ್ಧ ಕೇಸ್ ದಾಖಲಿಸುವುದಾಗಿ ಪರಿಸರವಾದಿ ಭಾನುಮೋಹನ್ ಎಚ್ಚರಿಸಿದ್ದಾರೆ. 2,000 ಜನರನ್ನ ಸೇರಿಸಿ ದಸರಾ ಮಾಡಲು ನಿರ್ಧಾರ ಮಾಡಿದ್ದೀರಾ? ಕಾಡಿನಿಂದ ನಾಡಿಗೆ ಆನೆಗಳು ಬಂದಿದೆ. ಒಂದು ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಜಂಬೂ ಸವಾರಿಗೆ ಜನರನ್ನ ಸೇರಿಸಿದ್ರೆ ತೊಂದರೆಯಾಗುತ್ತೆ. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಪಾಕಿಸ್ತಾನದ ಪರ ಸಂದೇಶ ಹರಿಬಿಟ್ಟ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕೆಎಂ ಭಾಷಾನನ್ನ ಬಂಧಿಸಲಾಗಿದೆ. ಪಾಕಿಸ್ತಾನದ ಪರ ಸಂದೇಶ ಇರುವ ಚಿತ್ರವನ್ನ ಶೇರ್ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರಿಂದ ಮಾನ್ವಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿತ್ತು. ಸ್ಯಾಂಡಲ್ವುಡ್ ನಶೆ ಕೇಸ್ನ ಜಾಲದಲ್ಲಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ವಿಚಾರಣೆ ನಡೆಸಲಾಗ್ತಾ ಇದೆ. ಇಂದು ಕೂಡ ಸಿಸಿಬಿ ಕಚೇರಿಗೆ ರಿಕ್ಕಿ ರೈ ಹಾಜರಾಗಿದ್ದು ಸಿಸಿಬಿ ಅಧಿಕಾರಿಗಳಿಂದ ಹಲವು ಪ್ರಶ್ನೆಗಳನ್ನು ಎದುರಿಸ್ತಾ ಇದ್ದಾರೆ. ನಿನ್ನೆ ರಿಕ್ಕಿ ರೈ ಮನೆ ಮತ್ತು ಮುತ್ತಪ್ಪ ರೈ ವಾಸವಿದ್ದಂತಹ ಬಿಡದಿ ಮನೆ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಡ್ರಗ್ ಪ್ರಕರಣದ ಪ್ರಮುಖ ಆರೋಪಿ ಆದಿತ್ಯ ಆಳ್ವಾಗೆ ಆಶ್ರಯ ನೀಡಿದ್ದ ಅನುಮಾನದ ಮೇಲೆ ದಾಳಿ ನಡೆದಿತ್ತು. ನಿನ್ನೆ ರಿಕ್ಕಿ ರೈ ಮೊಬೈಲ್ ಅನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಆಂಧ್ರಪ್ರದೇಶದಲ್ಲಿನ ದಲಿತ ಯುವತಿಗೆ ಕಿರುಕುಳ ನೀಡಿದ್ದ ಪ್ರಕರಣದಲ್ಲಿ ಮಗ ಅಂಧರ್ ಆಗ್ತಿದ್ದಂತೆ ಇತ್ತ ಆರೋಪಿ ಮೊಹಮ್ಮದ್ ಫೈಜಲ್ನ ಅಪ್ಪ ಹತ್ರಾಸ್ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಎಸ್ಡಿಪಿಐ ಮುಖಂಡನ ಮಗನನ್ನ ಆಂಧ್ರಪ್ರದೇಶ ಪೊಲೀಸರು ಬಂಧಿಸಿದ್ರು. ಪುತ್ತೂರಿನಲ್ಲಿ ಎಸ್ಡಿಪಿಐ ನಡೆಸಿದಂತಹ ಪ್ರತಿಭಟನೆಯಲ್ಲಿ ತಂದೆ ಅಬ್ದುಲ್ ಹಮೀದ್ ಸಲ್ಮಾನ್ ಭಾಗಿಯಾಗಿದ್ದ. ಕೊರೋನಾ ಸೋಂಕು ನಿಯಂತ್ರಿಸುವ ಸಲುವಾಗಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಮಾಸ್ಕ್ ಧರಿಸದೆ ಓಡಾಡುವವರಿಗೆ ದಂಡ ವಿಧಿಸಲಾಗುತ್ತದೆ. ಹುಬ್ಬಳ್ಳಿ ಜಿಲ್ಲಾಡಳಿತ ಕಳೆದ 3 ದಿನಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ದಂಡವನ್ನು ವಸೂಲಿ ಮಾಡಿದೆ. ಪೊಲೀಸ್ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಮೂಲಕ ದಂಡ ವಸೂಲಿ ಮಾಡುತ್ತಿದ್ದಾರೆ. 3 ದಿನದಲ್ಲಿ ಬರೋಬ್ಬರಿ 10,30,800 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಯುವತಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಕೇಸ್ಗೆ ಖಂಡನೆ ವ್ಯಕ್ತವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸೇನೆ, ರಿಪಬ್ಲಿಕನ್ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬನಹಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಜಾಥಾ ಬಳಿಕ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ರಿಯಾ ಚಕ್ರವರ್ತಿಯ 28 ದಿನಗಳ ಜೈಲು ವಾಸಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದ ಹೇಗೆ? ಏಮ್ಸ್ ಆಸ್ಪತ್ರೆ ವಿರುದ್ಧ ನಟ ಸುಶಾಂತ್ ಸಿಂಗ್ ಕುಟುಂಬಸ್ಥರು ಕಿಡಿಕಾರಿದ ಹೇಗೆ? ತಮಿಳುನಾಡಿನಲ್ಲಿ ಮುಂದಿನ ಚುನಾವಣೆಗೆ ಸಿಎಂ ಕ್ಯಾಂಡಿಡೇಟ್ ಯಾರು ಗೊತ್ತಾ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟ ಸುಶಾಂತ್ ಸಿಂಗ್ ರಜಪೂತ್ ಕುಟುಂಬದ ವಕೀಲ ವಿಕಾಸ್ ಸಿಂಗ್ರಿಂದ ಸಿಬಿಐಗೆ ಪತ್ರ ಬರೆಯಲಾಗಿದೆ. ಏಮ್ಸ್ ನೀಡಿರುವ ಫೋರೆನ್ಸಿಕ್ಸ್ ತಜ್ಞರ ವರದಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏಮ್ಸ್ ನೀಡಿರುವ ವರದಿ ತಪ್ಪು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದು, ಏಮ್ಸ್ ಫೋರೆನ್ಸಿಕ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸುಧೀರ್ ಗುಪ್ತಾ ಬಗ್ಗೆ ಕಿಡಿಕಾರಿದ್ದಾರೆ. ಸುಧೀರ್ ಗುಪ್ತಾ ಮಾಧ್ಯಮಗಳಿಗೆ ಆಯ್ದ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆ. ಅವರು ವೃತ್ತಿಪರರಾಗಿ ವರ್ತಿಸಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯವರೇ, ಜನರೇ ಇಲ್ಲದ ಸುರಂಗದಲ್ಲಿ ಕೈ ಬೀಸುವುದನ್ನು ಬಿಡಿ. ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮ್ಮ ಮೌನ ಮುರಿಯಿರಿ. ಪ್ರಶ್ನೆಗಳನ್ನ ಎದುರಿಸಿ. ದೇಶವು ನಿಮ್ಮನ್ನ ಬಹಳಷ್ಟು ಕೇಳ್ತಾ ಇದೆ. ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮೂಲಕ ಪ್ರಧಾನಿಗೆ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ. ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ ಸಿಎಂ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವಂತಹ ಗೊಂದಲಕ್ಕೆ ತೆರೆ ಬಿದ್ದಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಸಿಎಂ ಪಳನಿಸ್ವಾಮಿ ಅವರನ್ನೇ ಸಿಎಂ ಅಭ್ಯರ್ಥಿಯಾಗಿ ಎಐಎಡಿಎಂಕೆ ಘೋಷಿಸಿದೆ. ಡಿಸಿಎಂ ಪನ್ನೀರ್ ಸೆಲ್ವಂ ಪಕ್ಷದ ಪೂರ್ತಿ ಹೊಣೆಗಾರಿಕೆಯನ್ನು ನೋಡಿಕೊಳ್ಳಲಿದ್ದಾರಂತೆ. ಭಾರತದಲ್ಲಿ ಕೊರೋನಾ ವೈರಸ್ ಶರವೇಗದಲ್ಲಿ ಮುನ್ನುಗ್ತಾನೆ ಇದ್ದು ಸೋಂಕಿತರ ಸಂಖ್ಯೆ 67 ಲಕ್ಷಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದಾಗಿ 1,04,000 ಜನರು ಪ್ರಾಣ ಕಳೆದುಕೊಂಡಿದ್ದರೆ 57 ಲಕ್ಷಕ್ಕೂ ಸೋಂಕಿತರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. ಸೋಂಕಿನ ಅಬ್ಬರದಿಂದಾಗಿ 9 ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರೆ 8,000 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಕೇರಳದ ಅಕ್ರಮ ಚಿನ್ನ ಸಾಗಾಟದ ಕೇಸ್ಗೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಅಚ್ಚರಿಯ ವಿಚಾರ ಅಂದ್ರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೆಸರು ಉಲ್ಲೇಖಿಸಲಾಗಿದೆ. ಆರೋಪಿ ಸ್ವಪ್ನ ಸುರೇಶ್ ಬಗ್ಗೆ ಸಿಎಂ ಪಿಣರಾಯಿ ವಿಜಯನ್ಗೆ ಮೊದಲೇ ಗೊತ್ತಿತ್ತು. ಸಿಎಂ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ಸ್ವಪ್ನ ಸುರೇಶ್ರನ್ನ 8 ಬಾರಿ ಭೇಟಿ ಮಾಡಿದ್ದಾರೆ. 5 ಬಾರಿ ಸಿಎಂ ಸಮ್ಮುಖದಲ್ಲಿ ಸ್ವಪ್ನ ಭೇಟಿಯಾಗಿದ್ದಾರೆ ಅಂತ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ.
ಹೈದರಾಬಾದ್ನ ಬಾಲಕಿಯ ಮೇಲೆ ಚರ್ಚ್ನ ಫಾಸ್ಟರ್ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಘಟನೆ ನಡೆದಿದ್ದು, ಆರೋಪಿ ನಾನಿಬಾಬು ವಿರುದ್ಧ ಗಾಜುವಕ್ ಪೋಕ್ಸೋ ಹಾಗೂ ಇತರೆ 3 ಸೆಕ್ಷನ್ಗಳಡಿ ಕೇಸು ದಾಖಲಿಸಲಾಗಿದೆ. ಆರೋಪಿ ನಾನಿಬಾಬು ಗಾಜುವಕ್ ಪೊಲೀಸರ ವಶದಲ್ಲಿದ್ದಾನೆ.